ಮೇಲೆಲ್ಲ ಆಗಿದೆ. ಇನ್ನು ಈ ಸೆಕ್ಷನ್ ಫುಲ್ ತೆಗಿಬೇಕು. ಈ ಒಂದು ಬಾಕ್ಸ್ ಆಲ್ರೆಡಿ ಫುಲ್ಲಾಗಿದೆ. ಹಾಂ, ಇಲ್ಲಿ ಸ್ವಲ್ಪ ನಮ್ಮದು ಬಲ್ಬ್ಸ್ ಇದೆ, ಅದು ತೆಗಿಬೇಕು ಎಲ್ಲ. ಈಗಿದಷ್ಟು ಪ್ಯಾಕ್ ಆಗಿರೋ ಐಟಮ್ಸ್. ಮನೆ ನೋಡಿ ಹೆಂಗಾಗೋಗಿದೆ. ಆಚೆ ಫುಲ್ ಎಳ್ದಾಕಿದ್ದೀವಿ ಬೆಡ್ರೂಮಲ್ಲೆಲ್ಲ. ಆ್ಯಡಿ ಎಲ್ಲಿದ್ದಾನೆ? ಆಟಾಡ್ತಿದ್ದಾನೆ. ಈ ರೂಮ್ದು ಇನ್ನೇನು ಪ್ಯಾಕ್ ಮಾಡಿಲ್ಲ ನಾವು. ಇಲ್ಲೂ ಜಾಸ್ತಿ ಇದೆ ಬಟ್ಟೆ ಎಲ್ಲ. ಏನು ಮಾಡ್ತಿದ್ದೀರಾ ನೀವು? ಏನು ಮಾಡ್ತಿದ್ದೀರಾ? ಅವರಿಬ್ಬರು ನೋಡಿ. ವಾಷಿಂಗ್ ಮಿಷಿನ್ ಎಲ್ಲ ಪ್ಯಾಕ್ ಆಗಾಯಿತು. ಇನ್ನು ಕಿಚನ್ ಐಟಮ್ಸ್ನ ಪ್ಯಾಕ್ ಮಾಡ್ತಾಯಿದ್ದೀವಿ. ಆಲ್ಮೋಸ್ಟ್ ಶೆಲ್ಫಲ್ಲಿ ಇದ್ದಿದ್ದು ಅದೆಲ್ಲ ತೆಗೆದ್ವಿ. ಪ್ಲೇಟ್ಸ್ ಮತ್ತು ಸ್ಪೂನ್ಸ್, ಗ್ಲಾಸಸ್ ಅದೆಲ್ಲ ರ್ಯಾಪ್ ಮಾಡಿ ಹಾಕಿ ಆಯಿತು. ಗ್ಲಾಸ್ ಐಟಮ್ಸ್ದೇ 1-2 ಬಾಕ್ಸ್ ಆಯಿತಾ? ಅದೇ 1-2 ಬಾಕ್ಸ್ ಆಯಿತು. ಇವಾಗ ಇನ್ನು ಬಾಕಿ ಕಿಚನ್ದು ದೊಡ್ಡ ದೊಡ್ಡ ಪಾತ್ರೆಗಳು ಅದೆಲ್ಲ ಹಾಕ್ಲಿಕ್ಕಿದೆ. ಮೇಲಿದ್ದಿದ್ದು ಬಾಕ್ಸಸ್ ಎಲ್ಲ ತೆಗ್ದು, ದೊಡ್ಡ ದೊಡ್ಡ ಬಾಕ್ಸಸ್ ಒಳಗಡೆ ಸುಮಾರು ಬಾಕ್ಸಸ್ ಇತ್ತು. ಸೊ ನಮಗೆ ಪ್ಯಾಕಿಂಗ್ ಮಾಡಲಿಕ್ಕೆ ಅಂತಲೇ ಇಟ್ಟಿದ್ವಿ ನಾವು, ನೆಕ್ಸ್ಟ್ ಡೇ ಶಿಫ್ಟ್ ಮಾಡಲಿಕ್ಕೆ ಅಂತೇಳಿ. ಎಲ್ಲ ಬಾಕ್ಸಸ್ ಹಾಕ್ಕೊಂಡ್ಬಿಟ್ಟಿದ್ದೀವಿ ಬಾಲ್ಕನಿಯಲ್ಲಿ. ಇವಾಗಲೇ ಟೈಮ್ 4:30 ಹಂಗೆ ಆಗ್ತಾಯಿದೆ. ಟೈಮ್ ಇವಾಗ 12:20 ಆಗ್ತಾಯಿದೆ, ಮಿಡ್ನೈಟ್ ನೋಡಿ. ಫುಲ್ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಇದೆಲ್ಲ ಬಟ್ಟೆಗಳು. ಒಂದು 80% ಪ್ಯಾಕಿಂಗ್ ಆಗಿದೆ, ಇನ್ನೊಂದು 20% ಬಾಕಿ ಇದೆ. ಇಷ್ಟೊತ್ತು ಮಲಗಿರಲಿಲ್ಲ, ಇವಾಗ ಜಸ್ಟ್ ಮಲಗ್ತಾ. ಸೊ ವಾರ್ಡ್ರೋಬ್ ಎಲ್ಲ ಖಾಲಿ ಎಲ್ಲ ಫುಲ್ ಎಲ್ಲ ಖಾಲಿ ಮಾಡಿ ಆಯಿತು. The next day. ಮನೆಯೆಲ್ಲ ಫುಲ್ ಖಾಲಿ ಎಲ್ಲ ಲೋಡ್ ಮಾಡಿ ಆಯಿತು ಲಾರಿಗೆ. ಹಾಕ್ಬಿಡಿ. ಇನ್ನೊಂದು ಸ್ವಲ್ಪ ಸಾಮಾನಿದೆ. ಒಂದು ಎಲ್ಲಿಗೆ? ನಮ್ಮದೇನು ಬ್ರೇಕ್ಫಾಸ್ಟ್ ಏನೂ ಆಗಿಲ್ಲ. ಇವಾಗಲೇ 11 o'clock ಆಗ್ತಾಯಿದೆ. ಅವ್ರು ಬಂದಿದ್ದು 8:30 ಹಂಗೆ ಬಂದಿದ್ದು ಅನಿಸುತ್ತೆ ಲೋಡ್ ಮಾಡಲಿಕ್ಕೆ. ಇಷ್ಟೊತ್ತಾಯಿತು ಲೋಡ್ ಮಾಡಲಿಕ್ಕೆ. ನಿದ್ರೆ ಓಕೆ ಗೈಸ್, ಇವಾಗ ಮನೆಯೆಲ್ಲ ಖಾಲಿ ಮಾಡಿ ಆಯಿತು, ಹೊರಟಾಯಿತು ನಾವು ಇಲ್ಲಿಂದ. ಅಲ್ಲಿ ಹೋಗಿ ಮತ್ತೆ ಪುನಃ ಎಲ್ಲ ಶಿಫ್ಟ್ ಎಲ್ಲ ಮಾಡಿಸ್ಬೇಕು. ಗಾಡಿಯಿಂದ ಅವರೇ ಅನ್ಲೋಡ್ ಮಾಡ್ತಾರೆ, ನಾವು ಜಸ್ಟ್ ಅಲ್ಲೆಲ್ಲ ಸೆಟ್ ಮಾಡ್ಕೋಬೇಕಿನ್ನು. ಸೊ ಲೆಟ್ಸ್ ಗೋ. ಓಕೆ ಗೈಸ್, ಇದು ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್. ನಿನ್ನೆ ರಾತ್ರಿ ಶಿಫ್ಟ್ ಮಾಡಲಿಲ್ಲ. ಅದು ಆ್ಯಕ್ಚುಲಿ ಜನ ಸಿಗಲಿಲ್ಲ ಶಿಫ್ಟ್ ಮಾಡಲಿಕ್ಕೆ. ಅದೇ ಲೇಬರ್ಸ್ನ ಕರ್ಕೊಂಬಂದು ಮಾಡಿ ಅಂತ ನಾವು ಹೇಳಿದ್ವಿ. ಬಟ್ ಅವರು ಇಲ್ಲ, ಇಲ್ಲಿ ಬೇರೆಯವ್ರನ್ನ ಕರೆಸ್ತೀವಿ ಅಂತ ಹೇಳಿದರು. ಅವ್ರು ನೋಡಿದ್ರೆ ನಿನ್ನೆ ರಾತ್ರಿ ಮಾಡಲಿಲ್ಲ. ಅದಕ್ಕೆ ಇವಾಗ ಬೆಳಗ್ಗೆ ಕರ್ಕೊಂಬರ್ತೀನಿ ಅಂತ ಹೇಳಿದರು. ಅದಕ್ಕೆ ನಾವು 8 o'clock ಹಂಗೆ ಬಂದು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ದೀವಿ. ಇವಾಗ 9:30 ಅಂತ ಆಗ್ತಾಯಿದೆ ಟೈಮು. ಇನ್ನೂ ಬರಲಿಲ್ಲ ಅವರು ಲೇಬರ್ಸ್ ಶಿಫ್ಟ್ ಮಾಡಲಿಕ್ಕೆ. ನೋಡೋಣ ಏನಾಗುತ್ತೆ ಅಂತೇಳಿ. ಆ್ಯಡಿ ಇವಾಗ ಮಾಡ್ಕೊಂಡಿದ್ದಾನೆ. ಬ್ರೇಕ್ಫಾಸ್ಟ್ ಏನೂ ಮಾಡಲಿಲ್ಲ, ಅಷ್ಟೇ. ಫುಲ್ ಬ್ರಷ್ ಏನೂ ಮಾಡಿಲ್ಲ, ಜಸ್ಟ್ ಲಿಪ್ಸ್ಟಿಕ್ ಹಾಕೊಂಡಂಗೆ ಬಂದುಬಿಟ್ಟಿದ್ದಾನೆ. ಶೈಸ ಇಲ್ಲ ಕೂತಿದ್ದಾನೆ. ಆ್ಯಡಿ ಇಲ್ಲೇ ಮಾಡ್ಕೊಂಡಿದ್ದಾನೆ ನೋಡಿ. ಅವನಂತೂ ಫುಲ್ಲು ಟಯರ್ಡಾಗಿ ಹೋಗಿದ್ದ. ನಿನ್ನೆ ಚೆನ್ನಾಗಿ ನಿದ್ರೆ ಮಾಡಿದ್ದ ರಾತ್ರಿ. ಬೆಳಗ್ಗೆ ಎದ್ದೇಳ್ತಾನೆ ಇರಲಿಲ್ಲ. ಅಲ್ಲಿ ಅಕ್ಷಯ್ ಏನು ಮಾಡ್ತಿದ್ದೀರಾ? ಸರಿಯಾ, ಇನ್ನು ಏನು ಸಾಮಾನು ಇಟ್ಟಿಲ್ಲ ಮನೆಯಲ್ಲಿ. ಇದೆಂತ ಟಿ ವಿಯಾ?
ಟಿ ವಿ ಅದ ಇಲ್ಲಿ ಸೋನಿ ಇಟ್ಟಿರೋದು ಟಿ ವಿ ಬಾಕ್ಸಲ್ಲಿ ಟಿ ವಿ ಅಂತ ಹೇಳಿದು ಟಿ ವಿ ಒಂದು ತಂದಿಟ್ಟಿದ್ದೀವಿ. ಮತ್ತು ಇಲ್ಲಿ ಒಂದು ಸ್ವಲ್ಪ ಸಾಮಾನಲ್ಲಿ ಸ್ಟವ್ ತಂದಿಟ್ಟಿದ್ದೀವಿ. ಇನ್ನು ಬಾಕಿ ಐಟಮ್ಸ್ಗೆ ವೇಟಿಂಗ್. ಸನ್ಲೈಟ್ ಎಲ್ಲ ಸಕ್ಕತ್ತಾಗಿ ಬೀಳ್ತಾ ಇದೆ, ಚೆನ್ನಾಗಿದೆ. ಇಲ್ಲಿ ಲೈಟ್ಸ್ ಎಲ್ಲ ಏನು ಯೂಸ್ ಮಾಡೋದೇ ಬೇಡ, ಅಷ್ಟೊಂದು ಬೆಳಕು ಮತ್ತು ಗಾಳಿ ಕೂಡ ಅಷ್ಟೇ ಚೆನ್ನಾಗಿ ಬರ್ತಿದೆ. ಮನೆಯಲ್ಲಿ ಖುಷಿ ಆಗ್ತಾ ಇದೆ. ನೀವು ಬಿಗಿರಿ ನೋಡೋಣ ಹೇಗಿರುತ್ತೆ ಇಲ್ಲಿಂದ. ಓಕೆ, ಇವಾಗ ಟೈಮ್ 10 o'clock ಆಗ್ತಾ ಇದೆ. ನಾವು ಲೇಬರ್ಸ್ನ ಕಾದು ಸಾಕಾಯಿತು. ಇವ್ರು ಬರೋದು ಲೇಟ್, ಅದಕ್ಕೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಣ ಅಂತ ಹೊರಟ್ವಿ. ಇನ್ನೂ ಕಾಯ್ಕೊಂಡು ಕೂತ್ರೆ ಮತ್ತೆ ಬಂದರೆ ಇನ್ನೂ ಶಿಫ್ಟಿಂಗ್ ಎಲ್ಲ ಆಗೋಷ್ಟೊತ್ತಿಗೆ ಇಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ. ಅಲ್ಲಿ ಗಂಟೆ ಹೊಟ್ಟೆ ಹಸ್ಕೊಂಡೆಲ್ಲ ಕೂರ್ಲಿಕ್ಕಾಗಲ್ಲ, ಅದಕ್ಕೆ ಹೊರಟ್ವಿ ನಾವು. ಸೊ ಇಲ್ಲಿ ಒಂದು ರೋಡ್ ಸೈಡ್ ಸ್ಟಾಲಲ್ಲಿ ತೊಗೊಂಡ್ವಿ ನಾವು ಪೂರಿ, ವಡೆ, ಇಡ್ಲಿ. ಟೇಸ್ಟ್ ಅಂತ ಸಕ್ಕತ್ತಾಗಿದೆ. ಇವಾಗ ಥಿಂಗ್ಸ್ ಎಲ್ಲ ಶಿಫ್ಟ್ ಮಾಡಿ ಆಯಿತು. ಇನ್ನು ನಾವು ಅದನ್ನ ಸೆಟ್ ಮಾಡ್ಕೋಬೇಕು. ಆ್ಯಡಿ ಮಲಗಿದ್ದಾನೆ, ಅದಕ್ಕೆ ಸ್ವಲ್ಪ ಮೆಲ್ಲೆ ಮಾತಾಡ್ತಾ ಇದ್ದೀನಿ. ಎಲ್ಲ ರಾಶಿ ಹಾಕ್ಕೊಂಡ್ಬಿಟ್ಟಿದ್ದೀವಿ. ಸ್ಕ್ರೀನ್ ಒಂದು ಹಾಕಿದ್ವಿ ಅಷ್ಟೇ. ಆಮೇಲೆ ಗ್ಯಾಸ್ ಫಿಟ್ ಮಾಡಾಯಿತು. ಅದೇ ಮಮ್ಮಿ ಇದ್ದಾರೆ. ಉಟ್ಲೋ ಆ್ಯಡಿ ಮಲ್ಕೊಂಡಿದ್ದಾನೆ, ಹೊಟ್ಟೆ ಜೋಡಿಸ್ತಾ ಇದ್ದಾರೆ. ಸಯ ಎಲ್ಲ ಸೆಟ್ ಆದಮೇಲೆ ಸಿಗ್ತೀನಿ ನಿಮಗೆ. ಇವಾಗ ಸಂಜೆ 7 o'clock ಹಂಗೆ ಆಗ್ತಾಯಿದೆ. ನಾವು ಇಷ್ಟೊತ್ತು ಚೆನ್ನಾಗಿ ರೆಸ್ಟ್ ಮಾಡಿದ್ವಿ. ಆ್ಯಡಿನೂ ಮಲ್ಕೊಂಡಿದ್ದ. ಮಮ್ಮಿ ಹೋದ್ರು ಮನೆಗೆ. ಸೊ ಕಾಫಿ ಮಾಡೋಣ ಅಂಥೇಳಿ ಫಸ್ಟ್ ಹಾಲು ಕುದಿಸ್ಬೇಕು. ಅದಕ್ಕೆ ಬೇಕಾಗಿರೋ ಥಿಂಗ್ಸ್ ಅಂದರೆ ವೆಸಲ್ಸ್ ಅದಿದು ಎಲ್ಲ ತೆಗಿಬೇಕು. ಬನ್ನಿ ಹೋಗೋಣ ಕಿಚನ್ಗೆ. ಅಲ್ಲಿ ತಿರುಗಿ ಅವರು ಸಡನ್ ಎದ್ಬಿಟ್ರು. ನಮ್ಮ ಬಾಸ್ ಎದ್ಬಿಟ್ಟು ಅವಾಗಿಂದ ಅಳ್ತಾ ಇದ್ದಾರೆ. ಒಂದು ಲಾರಿ ಹಾಂಕ್ ಮಾಡ್ತಾ ಅಲ್ಲಿಂದ ಹೀಗೆ, ಅದಕ್ಕೆ ಎತ್ಕೊಂಡಿದ್ದಾನೆ ಅಕ್ಷಯ್. ಇವಾಗ ನಾವು ಹೋಗಿ ಕಾಫಿ ಮಾಡಬೇಕು. ಈಗ ಈ ವೆಸಲ್ಸ್ ಇದೆಲ್ಲ ಎತ್ತಿಟ್ಟಿದ್ರು ಮಮ್ಮಿ. ಸೊ ವೆಸಲ್ಸ್ ಇತ್ತು, ಇನ್ನು ಕಾಫಿ ಪೌಡರ್ ಅದಿದೆಲ್ಲ ತೆಗಿಬೇಕು. ನಾವೇನು ಮಾಡಿದ್ವಿ ಅಂದರೆ ಎಲ್ಲ ಬಾಕ್ಸಸ್ಗೆ ಪ್ಯಾಕ್ ಮಾಡಿ ಅಕ್ಷಯ್ ಫುಲ್ ಅದ್ರ ಮೇಲೆ ಎಲ್ಲ ಬರೆದಿಟ್ಟಿದ್ದ ಯಾವ್ದು ಏನೇನು ಅಂತೇಳಿ. ಸೊ ಅದರಿಂದ ಅದರಿಂದ ಸ್ವಲ್ಪ ಈಸಿ ಆಯಿತು. ಅದು ಇವಾಗ ಕಿಚನ್ ಬಾಕ್ಸಸ್ ಇದರಲ್ಲೇ ಇರುತ್ತೆ. ಕಾಫಿ ಪೌಡರ್ ತೆಗಿಯೋಣ, ತೆಗ್ದುಬಿಟ್ಟು ಮಾಡೋಣ ಅಂತ. ಇಲ್ಲ, ಇದೆ ಸಾಕು. ಇದರಲ್ಲೇ ಈಸಿಯಾಗಿ ಬರ್ತಿದೆ. ಕಿಚನ್ನು ಸಿಕ್ತು. ಹಾಲು ಆಮೇಲೆ ಬಾಕಿ ತೆಗಿತಾರೆ. ಏನಾಯ್ತು? ಏನಾರು ಒಂದು ಮಾಡಬೇಕು. ಇಲ್ಲ, ರೌಂಡ್ ರೌಂಡ್ ಕಿತ್ಕೊಂಡ್ಬಿಟ್ಟಿದೆ. ಹಾಲುಗ್ತಿದೆ. ಈಚೆ ಕಾಫಿ ನುಗ್ತಿದೆ.